एक जिद के पीछे मैं अपनी जिंदगी दाव पर लगाए बैठा। या तो ये जिद मेरे को बर्बाद करेगी, या ये जिद मुझे उस मुकाम तक लेके जाएगी जहाँ पर मेरे नाम के शोर के अलावा कुछ और मुझे सुना ही नहीं देगी। पूरा ಡೌನ್ ಮಾಡ್ತಾ ಇದೀವಿ. ಏನಪ್ಪ ಇದು ಕೈ ಇಟ್ಕೊಂಡ್ರೆ ಡೌನ್ ಇಲ್ಲ, ಹಂಗೆ ಇಲ್ಲ. ಸೆಲ್ಫ್ ವೇಟಿಗೆ ಡೌನ್ ಹೋಗುತ್ತೆ, ಇದು ಗ್ರಾವಿಟಿಗೆ ಡೌನ್ ಹೋಗ್ಬೇಕಾದ್ರೆ ಇದು ಪವರ್ ಅನ್ನ ಯೂಸ್ ಮಾಡಲ್ಲ. ಓನ್ಲಿ ಒಂದು ಬಲ್ಬ್ ಯೂಸ್ ಮಾಡ್ತಾರ ಅಷ್ಟು ಪವರ್. ಸೊಲೆನಾಯ್ಡ್ ಕಾಯಿಲ್ಗೆ ಎಷ್ಟು ಕರೆಂಟ್ ಹೋಗುತ್ತೋ ಅಷ್ಟು ಡೌನ್ ಆಗೋದಕ್ಕೆ ಕಡಿಮೆ ಪವರ್ ನ ಯೂಸ್ ಮಾಡುತ್ತೆ. ಫುಲ್ ನೋಡಿ ಎಷ್ಟು ಹೈಟ್ ವರ್ಗು ಬರುತ್ತೆ, ಎಷ್ಟು ಡೌನ್ ಬರುತ್ತೆ ಅಂತಂದ್ರೆ ಫುಲ್ ಡೌನ್ ಬರುತ್ತೆ. ನಿಮಗೆ ಬೇಸ್ ಲೆವೆಲ್ ವರ್ಗು ಡೌನ್ ಬರುತ್ತೆ. ಹೆವಿ ತೂಕ ಇದ್ರೂ ಸಮೇತ ಇವಾಗ 400 kg 300 kg 500 kg 800 kg ವರ್ಗು ಇದು ಲಿಫ್ಟ್ ಆರಾಮ್ಸೆ ಮಾಡುತ್ತೆ. ಗಮನಿಸ್ಬೋದು, ಫುಲ್ಲು ಡೌನ್ ಬರುತ್ತೆ. ನೋಡಿ, ನಾವು ಟೈಲ್ ಲ್ಯಾಂಪ್ ಸಮೇತ ನೀಟಾಗಿ ಮೊದಲೇ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ನಾವು ಟೈಲ್ ಲ್ಯಾಂಪ್ ಸಮೇತ ಅಳವಡಿಸಿ ಕೊಡ್ತೀವಿ. ಇದಕ್ಕೆ ಕವರ್ ಮಾಡ್ಕೊಡ್ತೀವಿ. ಪವರ್ ಬ್ಯಾಕ್ ನಾವು ಇಲ್ಲೇ ಮೌಂಟ್ ಮಾಡಿರ್ತೀವಿ. ಆಮೇಲೆ ಗಾಡಿಯಲ್ಲಿ ನಿಮಗೆ ಇನ್ನು 3/4 ಅಡಿ ಗಾಡಿ ಎಕ್ಸ್ಟ್ರಾ ಬರುತ್ತೆ. ನಿಮಗೆ ಲೋಡಿಂಗ್ ಮಾಡ್ಕೊಳ್ಳೋದಕ್ಕೆ ಆರಾಮಾಗಿ ಹಾಕೊಂಡು ಹೋಗ್ಬೋದು. ನೋಡಿ, ಫುಲ್ಲು ಲಿಫ್ಟು ನೆಲಗಂಟ ಬಂತು. ಯಾರ್ಯಾರಿಗೆ ಯೂಸ್ ಆಗುತ್ತೆ ಅಂತಂದ್ರೆ ಈ ಲಿಫ್ಟು ಈಗ ಲಾಜಿಸ್ಟಿಕ್ಸ್ ಇರುತ್ತೆ, ಡೋರ್ ಡೆಲಿವರಿ ಕೊಡೋಂಥವ್ರಿಗೆ, ಆಮೇಲೆ ಪಿಗ್ ಫಾರ್ಮ್ಸ್ ಇರೋರಿಗೆ ಡ್ರಮ್ ಎತ್ತೋದಕ್ಕೆ, ಆಮೇಲೆ ಆಯಿಲ್ ಬ್ಯಾರಲ್ ಬಿಸ್ನೆಸ್, ವೇಸ್ಟ್ ಆಯಿಲ್ ಬಿಸ್ನೆಸ್ ಮಾಡೋರಿಗೆ, ಅಂಥವ್ರಿಗೆಲ್ಲ ತುಂಬ ಉಪಯೋಗ ಆಗುತ್ತೆ. ನೋಡಿ, ಈ ಥರ ಬಂತು. ಆರಾಮ್ಸೆ ಇದ್ರ ಮೇಲೆ ಲೋಡ್ ಮಾಡ್ಕೊಂಡ್ಮೇಲೆ ಆರಾಮ್ಸೆ ಇರ್ಬೋದು. ಲೋಡ್ ಎಷ್ಟಪ್ಪ ಹಾಕ್ಬೋದು ಅಂದರೆ ಲೋಡ್ ಮಾಡಿ ತೋರಿಸಿದ್ರೆ ನಾನು ಈಗ ಲೋಡ್ ನನ್ನ ಹತ್ರ ಅಷ್ಟೊಂದಿಲ್ಲ. ನಮ್ಮ ಪ್ರೀವಿಯಸ್ ವಿಡಿಯೋಗಳು ನೋಡಿದ್ರೆ ನಾವು ಅಲ್ಲಿ ಲೋಡ್ ಹಾಕಿ ಎತ್ತಿರೋದನ್ನ ತೋರಿಸ್ಬೋದು. ನೋಡಿ, ಹಿಂಗೆ ಲೋಡ್ ಮಾಡಿದಾದ್ಮೇಲೆ ಕಂಪ್ಲೀಟಾಗಿ ಎತ್ತಿದ್ರೆ ಆರಾಮಾಗೆ ಅಪ್ ಆಗುತ್ತೆ. ನೋಡಿ, ಗಮನಿಸ್ಬೋದು, ಫುಲ್ ಡೋರ್ ಲೆವೆಲ್ಗೆ ಅಪ್ ಆದ್ಮೇಲೆ ಇಳಿಸೋಕ್ಕಾಗಲಿ ಎತ್ತಕ್ಕಾಗಲಿ. ವೀಲ್ ಇತ್ತು ಅಂದರೆ ಜಾರ್ಕೊಂಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಇಲ್ಲಿ ಒಂದು ಸ್ಟಾಪರ್ ಥರ ಕೊಡ್ತೀವಿ. ಅದನ್ನ ಹಾಕೊಂಡಾಗ ವೀಲಿಂದ ಎಳ್ಕೊಂಡ್ಬಂದಿದ್ದು ದಬ್ಬನ ಬೀಳುವ ಈಗ DJ ಸ್ಪೀಕರ್ ಇರುವಂಥ ಬಿಸ್ನೆಸ್ ಕಸ್ಟಮರ್ ಅವರೆಲ್ಲ ನೋಡಿ, ಈಗ ಲೆವೆಲಿಗೆ ಬಂತು. ಇದ್ರ ಮೇಲೆ ಆರಾಮ್ಸೆ ಒಳಗಡೆ ತುಂಬ್ಕೊಂಡು ಹೋಗ್ತಾನೆ. ಹೊಸ ಟೆಕ್ನಾಲಜಿಗಳು ಬಂದಿದೆ. ನಿಮಗೆ ಬೈಕ್ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಪ್ರಾಬ್ಲಮ್ ಇತ್ತು, ಬೈಕ್ ಸರ್ವಿಸ್ ಶೋರೂಮ್ನವ್ರು ಇರ್ತಾರೆ, ಬೈಕ್ ಶೋರೂಮ್ನವ್ರು ಇರ್ತಾರೆ, ಅಂಥವ್ರಿಗೆಲ್ಲ ಬೈಕ್ ಒಳಗಡೆ ಹಚ್ಬೇಕು ಇಳಿಸ್ಬೇಕು. ನಾವು ಈ ಡೋರ್ನ ಆಟೋಮೆಟಿಕ್ ಮಾಡ್ಕೊಡ್ತೀವಿ. ಇದು ಮಾನ್ಯುವಲ್ ಡೋರು. ಇದು ಮಾನ್ಯುವಲ್ ಡೋರ್ಗೆ ಡಿಫ್ರೆಂಟ್ ಪ್ರೈಸ್ ಇರುತ್ತೆ, ಆಟೋಮೆಟಿಕ್ ಡೋರ್ಗೆ ಡಿಫ್ರೆಂಟ್ ಪ್ರೈಸ್ ಇರುತ್ತೆ. ಇವಾಗ ನಾನು ಇದನ್ನ ಡೋರ್ನ ಹಾಕಬೇಕು ಅಂತ ಇಟ್ಕೊಂಡ್ರೆ ಗಮನಿಸ್ಬೋದು. ಇದನ್ನ ಈ ರೀತಿಯಾಗಿ ಎತ್ಬಿಟ್ಟು ಈಸಿಯಾಗಿ ಸಿಂಪಲ್ ಆಗಿ ನೋಡಿ, ಒಬ್ರು ಎಕ್ಸರ್ಸೈಸ್ ಮಾಡೋಷ್ಟು ಇದು ಬರುತ್ತೆ. ಕಂಪ್ಲೀಟಾಗಿ ಗಮನಿಸ್ಬೋದು. ಇದನ್ನ ಲಾಕ್ ಮಾಡ್ಬೇಕು. ನಾನು ಈಗ ಡೋರನ್ನ ಲಾಕ್ ಮಾಡ್ಕೊಂಡು ಹೋಗ್ಬೇಕು.